ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ನೋಡೋಣ ಇವತ್ತು ಒಂದು ಮತ್ತೆ ಕ್ವಿಕ್ ಎನರ್ಜಿ ಚೆಕ್ ಮಾಡೋಣ ಏನು ಹೇಳ್ತಾರೆ ಅಂತ. ಎಸ್ ಪಾಪಾ ಪ್ಲೀಸ್ ಗೈಡ್. ಓ ಮೈ ಗಾಡ್, ಇದೇ ಕಾರ್ಡು ರಿಪೀಟೆಡ್ ಆಗಿ ಬರ್ತಾ ಇದೆ. ಯಾರೋ ಆಪರ್ಚುನಿಸ್ಟ್ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಅಂದರೆ ಯಾರೋ ಕಾಯ್ತಾ ಇದ್ದಾರಂತೆ. ಯಾರೋ ಇದು ತುಂಬ ನೆಗೆಟಿವ್ ಎನರ್ಜಿನೇ ಬರ್ತಾ ಇದೆ ನನಗೆ. ಯಾರೋ ಕಾಯ್ತಾ ಇದ್ದಾರೆ, ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಯಾರ ಲೈಫಲ್ಲಿ ಗೊತ್ತಿಲ್ಲ ನನಗೆ. ಸೊ ಅಂತೂ ಅಡ್ವಾಂಟೇಜ್ ತೊಗೋಬೇಕು ಅಂತ. ಇದು ಅಫ್ಕೋರ್ಸ್ ನೆಗೆಟಿವ್ ಕಾರ್ಡೇ, ನೆಗೆಟಿವ್ ಆಗೇ ತೋರಿಸ್ತಾ ಇದ್ದಾರೆ. ಸೊ ಯಾರ ಲೈಫಲ್ಲಿ ಗೊತ್ತಿಲ್ಲ ನನಗೆ. ಇವತ್ತು ಈ ಕಾರ್ಡು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ ಆಯಿತಾ. ಅಂದರೆ ಏನು ಚಾನ್ಸ್ ತೊಗೋತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಚಾನ್ಸ್ಗೆ ಅಂತ ಆಯಿತಾ. ಆಪರ್ಚುನಿಟಿ ಕಾಯ್ತಾ ಇದ್ದಾರೆ, ಯಾವಾಗ ಆಗುತ್ತೆ ಲಾಕ್ ಓಪನ್ ಮಾಡಿ ದೋಚ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್? ಓ ಮೈ ಗಾಡ್, ಇದು ಕಾರ್ಡ್ ಬಂದಿರೋದೆ. ಸೊ ನಾಟ್ ರಿಲೇಷನ್ಶಿಪ್ಪಲ್ಲೇ ಅಂತ ಹೇಳ್ತಾ ಇದ್ದಾರೆ, ನಾಟ್ ಹಾಕೋಕ್ಕೆ ಅಂತ. ಸೊ ಟು ಟೈ ನಾಟ್ ಅಂತಾರೆ ಗೊತ್ತಾ. ಸೊ ಇದು ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಯಾರೋ ಆಯಿತಾ, ಯಾರೋ ಲೈಫಲ್ಲಿ ಕಾಯ್ತಾ ಇದ್ದಾರೆ ಸಮಯಕ್ಕೋಸ್ಕರ. ಹೇಗೆ ಆದರೂ ಮಾಡಿ ಅಡ್ವಾಂಟೇಜ್ ತೊಗೊಂಡು ಮದುವೆ ಆಗಬೇಕು ಅಂತ. ಅಂದರೆ ಅವ್ರಿಗೆ ಆಸ್ತಿ ಗಿಸ್ತಿ ಎಲ್ಲ ಸಿಗುತ್ತೆ ಅನ್ನೋ ಥರನೂ ಇದೆ, ಎಲ್ಲ ಥರ ಅಡ್ವಾಂಟೇಜು ಇದೆ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆಪರ್ಚುನಿಸ್ಟ್ ಆಯಿತಾ, ಕಾಯ್ತಾ ಇದ್ದಾರಂತೆ. ಟೈ ನಾಟ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಟೈ ದ ನಾಟ್ ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಅಂತಲೂ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ಏನೋ ಕಾಯ್ತಾ ಇದ್ದಾರೆ, ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫೆದರ್ ಮೆಸೇಜಸ್. ಸೊ ಇದು ನಿಮಗೆ ಮೆಸೇಜಸ್, ಇದು ಯಾರ ಎನರ್ಜಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಈ ಥರ ಈ ಥರ ಎನರ್ಜಿ ಬರ್ತಾ ಇದೆ. ಯಾರೋ ಲೈಫಲ್ಲಿ ಈ ಥರದವ್ರು ಇದ್ದಾರೆ, ಆಪರ್ಚುನಿಟಿ ಕಾಯ್ತಾ ಇದ್ದಾರೆ. ಅಂದರೆ ಇದು your ಗೈಡ್ಸ್ ಇದ್ದೇ ಇದ್ದಾರೆ ಜೊತೆಗೆ ಆಯಿತಾ. ಏಂಜಲ್ಸ್, ನಿಮ್ಮನ್ನು ಯಾರ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ, ಸೊ ಅವರು ಕಾಯ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಸೈನ್ಸ್ ಕೊಡ್ತಾ ಇರ್ಬೋದು, ಒಂದೊಂದು ಸಿಂಕ್ರಾನಿಸಿಟೀಸ್ ಅಂತಾರೆ ನೋಡಿ, ಆ ಥರ ನಿಮಗೆ ಸಡನ್ನಾಗಿ ನಿಮಗೇನೋ ಒಂದು ಮನ್ಸಿಗೆ ಬರ್ಬೋದು. ಸೊ ಆ ಥರ ಬಂದಾಗ ಅದು ನಿಜ ಅಂತ ಅನ್ನಿಸ್ಬೋದು ನಿಮಗೆ. ಆ ಥರ ಈ ಥರ ಒಂದು ನೆಗೆಟಿವ್ ಯಾಕೆ ಯೋಚನೆ ಬರ್ತಿದೆ ಅಂತ ಅನ್ನಿಸ್ಬೋದು. ಅಂಥ ಸಮಯದಲ್ಲಿ ಒಂದು ಏಂಜಲ್ ನಂಬರ್ ಕಾಣಿಸೋದಾಗಲಿ, ಅಥವಾ ಸಡನ್ನಾಗಿ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅವ್ರದ್ದು ಫೋನ್ ಬರೋದಾಗಲಿ, ಆ ಥರ ಆಗಿರ್ಬೋದು ಆಯಿತಾ. ಆ ಥರ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಒಂದು ಸೈನು ಆಯಿತು. ನೀವೇನು ಯೋಚನೆ ಮಾಡಿದ್ರಿ, ಎಸ್ ಅವ್ರು ಕಾಯ್ತಾ ಇದ್ದಾರೆ, ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಒಂದು ನೆಗೆಟಿವಿಟಿ ಮಾಡಬೇಕು ಅಂತ, ಹೇಗೋ ಒಂದು ನಾಟ್ ಟೈ ಮಾಡಬೇಕು ಅಂತ. ಇದು ಬರೀ ರಿಲೇಷನ್ಶಿಪ್ ಅಂತ ಬಂದಿದೆ ಕಾರ್ಡು. ರಿಲೇಷನ್ಶಿಪ್ ಅಂತಲೇ ಅಲ್ಲ, ಯಾವುದೇ ಥರ ಅಡ್ವಾಂಟೇಜ್ ತೊಗೊಳಕ್ಕೆ ಯಾರೋ ಜೀವನದಲ್ಲಿ ಕಾಯ್ತಾ ಇದ್ದಾರೆ ಸಮಯಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದಾರೆ. ಅದು ಭಗವಂತನ ಕಡೆಯಿಂದ ಅವ್ರಿಗೆ ಮೆಸೇಜಸ್ ಕೂಡ ಸಿಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರಪ್ಪ ಆಯಿತಾ. ಸೊ ಮೆಸೇಜಸ್ ಕೊಟ್ಟಿದ್ದಾರೆ, ಆ ಥರ ಏನಾದ್ರು ಇದ್ದರೆ ಯೋಚನೆ ಮಾಡಬೇಕು ನೀವು, ಏನು ಮೆಸೇಜಸ್ ಕೊಟ್ಟಿದ್ದಾರೆ ಏನು ಅಂತ. ಸೊ ಬಟರ್ಫ್ಲೈ ಮೆಟಮಾರ್ಫಿಸಿಸ್. ಸೊ ಏನೋ ಒಂದು ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ, ಸದ್ಯದಲ್ಲೇ ಒಂದು ಚೇಂಜಸ್ ಬರ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಚೇಂಜಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಚೇಂಜ್ ಆಗಬೇಕು ಲೈಫಲ್ಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ನೆಗೆಟಿವ್ ಆಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಮತ್ತೆ ಸಮಯಕ್ಕೋಸ್ಕರ ಕಾಯ್ತಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಮೆಟಮಾರ್ಫಿಸಿಸ್ ಅಂದರೆ ಅದು ಬಟರ್ಫ್ಲೈ, ಒಂದು ಹುಳುವಿಂದ ಹೇಗೆ ಅದು ಬಟರ್ಫ್ಲೈ ಆಗಿ ಚೇಂಜ್ ಆಗುತ್ತೆ ಆಯಿತಾ. ಅಂದರೆ ನನಗಿಲ್ಲಿ ತೋರಿಸ್ತಾ ಇರೋದು ಏನೋ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಯಾರೋ ಅಂತನೂ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಆ ಥರ ಒಂದು ಚೇಂಜ್ ಬಂದ ತಕ್ಷಣ, ಸೊ ಈ ಥರ ಒಂದು ರಿಲೇಷನ್ಶಿಪ್ ನಾಟ್ ಟೈ ಮಾಡ್ತೀವಿ ಅನ್ನೋ ಥರ. ಅಂದರೆ ಮೇ ಬಿ ಯಾರೋ ಇದು
ಯಾವುದೋ ಒಂದು ಯಂಗ್ ಲೇಡಿ ಅಥವಾ ಹುಡುಗಿ ಇದೆ. ಸೊ ಒನ್ಸ್ ಆ ಹುಡುಗಿ ಯಾವುದಾದ್ರೂ ಸೊ ಮೆಚುರಿಟಿ ಆಗಿದ ತಕ್ಷಣ ಆಯಿತಾ, ಸೊ ಅದಕ್ಕೆ ಬಟರ್ಫ್ಲೈ ಕಾರ್ಡ್ ಬಂದಿದೆ. ಸೊ ಅದೇ ಚೇಂಜಸ್, ಓಕೆನಾ. ಆಗಿದ ತಕ್ಷಣ ನಾಟ್ ಟೈಮ್ ಮಾಡ್ತೀನಿ ಅನ್ನೋ ಥರ ಒಂದು ಆಪರ್ಚುನಿಟಿ ಕಾಯ್ತಾ ಇದ್ದಾರೆ. ಇದನ್ನು ಭಗವಂತ ಮೆಸೇಜಸ್ ಕೊಡ್ತಾ ಇದ್ದಾರೆ. ಇವಾಗ ಏನೂ ಸಿಕ್ಕಿಲ್ಲ ಮೆಸೇಜಸ್ ಅಂದ್ಕೊಳ್ಳಿ, ಆ ಥರ ಏನಾದ್ರು ನಡೀತಿದೆ ಆ ಥರ ಅಂತ ಅಂದ್ರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಕನ್ಫರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಓ ಗಾಡ್. ಸೊ ಇವ್ರಿಗೆ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಡೆಫಿನೆಟ್ಟಾಗಿ ಬ್ಯಾಲೆನ್ಸ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಮೈಂಡು ಸ್ಥಿಮಿತದಲ್ಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೇನಂತಂದರೆ ಲೈಕ್ ಅವ್ರು ಮಾಡೋದೇ ಕರೆಕ್ಟ್ ಅನ್ನೋ ಥರ ಬಿಹೇವಿಯರು ಅನ್ನೋ ಥರ ತೋರಿಸ್ತದೆ. ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ ನನಗೆ. ಸೊ ಈ ಥರ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಸೊ ಇದು ಯಾರ ಲೈಫು. ಅಯ್ಯೋ ಇಲ್ಲಿ ನೋಡಿ. ಸೊ ಫಸ್ಟು ಇದು ಮತ್ತೆ ಹೇಳ್ತಾ ಇದ್ದಾರೆ, ಫೆನ್ಸ್ ಬೌಂಡ್ರಿ ಹಾಕಲೇಬೇಕು ಅಂತಿದ್ದಾರೆ. ಇವ್ರು ಕಾಯ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ, ಆಪರ್ಚುನಿಟಿ ಕಾಯ್ತಾ ಇದ್ದಾರೆ. ಬೌಂಡ್ರಿ ಹಾಕಲಿಲ್ಲ ಅಂತಂದರೆ ಈ ಹುಡುಗಿ ಕತೆ ಡೇಂಜರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಬೆಳಗ್ಗೆ ಮಾಡಿದ್ದು ವಿಡಿಯೋ ನೋಡಿ ಆಯಿತಾ, ಇವತ್ತಿಂದೇ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದು ಏನು ಹೇಳ್ತಾ ಇದೆ ಕತೆ ಅಂತ. ಸೇಮ್ ಹಾಗೇ ಬರ್ತಾ ಇದೆ. ಸೊ ಅವ್ರು ಹೆಂಗೆ ಕಾಯ್ತಾ ಇದ್ದಾರೆ ಅಂತಂದರೆ ಸೊ ಇಲ್ಲಿ ಇಮಿಡಿಯೇಟಾಗಿ ಫೆನ್ಸ್ ಅಂದರೆ ಬೌಂಡ್ರಿ ಲೈನ್ ಡ್ರಾ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ಲ, ಇದು ಖಂಡಿತ ನಿಮಗೆ ಗೊತ್ತಾಗ್ತಿಲ್ಲ, ಇದು ಏನು ನಡೀತಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಇದು ನಡೀತಾ ಇರೋದು ಬ್ಯಾಲೆನ್ಸ್ ಇಲ್ಲ, ಅವ್ರ ತಲೆ ಬ್ಯಾಲೆನ್ಸ್ ಇಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ. ಇದು ಯಾರು ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಅಥವಾ ಯಾರು ಮನೆಗೆ ಬಂದು ಹೋಗಿ ಮಾಡ್ತಾರಾ ಅವ್ರು ಇರ್ಬೋದು, ಅಥವಾ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಅನ್ನೋ ಥರನೂ ಇರ್ಬೋದು ಆಯಿತಾ. ಬಟ್ ಅವ್ರು ಕಾಯ್ತಾ ಇರೋದೇ ಇದೊಂದು ಚೇಂಜ್ ಬರಲಿ, ಈ ಹುಡುಗಿ ಲೈಫಲ್ಲಿ ಇದೊಂದು ಚೇಂಜ್ ಬರಲಿ ಅಂತ ಕಾಯ್ತಿದ್ದಾರೆ ಅಂತ ಬರ್ತಾ ಇದೆ ಕಾರ್ಡು ಆಯಿತಾ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಬರೋದಿಲ್ಲ. ಸೊ ಅದು ಆಯ್ತಂದ ತಕ್ಷಣವೇ ನಾಟ್ ಟೈಮ್ ಮಾಡ್ತೀನಿ ಅನ್ನೋ ಥರ ಇದ್ದಾರೆ. ಸೊ ಅಂದರೆ ಮದುವೆನೇ ಆಗ್ಬಿಡ್ತೀನಿ ಅನ್ನೋ ಥರ, ಅಂದರೆ ಯಾವ ಥರ ಕಾಯ್ತಾ ಇದ್ದಾರೆ ಅಂತ ನೀವೇ ಅಂದ್ಕೊಳ್ಳಿ. ಅಂದರೆ ಆ ಮನಸ್ಸಿನ ಸ್ಥಿತಿ ಯಾವ ಥರ ಇರ್ಬೋದು ತಿಳ್ಕೊಳ್ಳಿ ಆಯಿತಾ. ಇದು ಯಾರು ಎನರ್ಜಿ ಖಂಡಿತ ನಂಗೆ ಗೊತ್ತಿಲ್ಲ, ಬಟ್ ಬ್ಯಾಲೆನ್ಸ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಫೆನ್ಸ್ ಬೌಂಡ್ರಿ ಹಾಕಲೇಬೇಕು ಇಮ್ಮಿಡಿಯೇಟು ಆಯಿತಾ. ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ. ಬೆಳಗ್ಗೆ ವಿಡಿಯೋಲು ಇದೇ ಥರ ಹೇಳಿದ್ದೀನಿ, ಶೇರ್ ಮಾಡಿ ಅಂತ. ಸೊ ಖಂಡಿತ ಶೇರ್ ಮಾಡಿ, ಯಾರಿಗೆ ತಲುಪಬೇಕು ತಲುಪುತ್ತೆ. ಇದು ರಿಯಲಿ ವೆರಿ ವೆರಿ ಡೇಂಜರ್ ಇದು ಬರ್ತಾ ಇರೋದು. ಈ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ, ಒಂಥರ ಆಪರ್ಚುನಿಸ್ಟ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೇನು ಹೇಳೋದು ಆಯಿತಾ. ಸೊ ಒಂದೊಂದು ಸೈನ್ ಕೂಡ ಇವ್ರ ಕಡೆಯಿಂದನೂ ಭಗವಂತ ಸೈನ್ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಒಂಥರ ಅವ್ರ ಬಿಹೇವಿಯರಲ್ಲಿ ಇರ್ಬೋದು, ಏನೋ ಒಂಥರ ಈ ಹುಡುಗಿನ ನೋಡಿದ ತಕ್ಷಣ ಆಯಿತಾ, ಇಲ್ಲಿ ಕಾಣಿಸ್ತಿರೋದು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದಾರೆ ಆ ಥರ. ಸೊ ಇವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತಂದರೆ, ಈ ಹುಡುಗಿನ ನೋಡಿದ ತಕ್ಷಣ ಏನೋ ತಂದೆ ಪ್ರಾಪರ್ಟಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ತಂದೆ ಪ್ರಾಪರ್ಟಿ ಬೇರೆ ಯಾರಿಗೂ ಸಿಗೋ ಥರನೇ ಅಲ್ಲ, ಇದು ನನ್ನದೇ ಪ್ರಾಪರ್ಟಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಬಟ್ ಇದು ಇಟ್ಸ್ ವೆರಿ ರಾಂಗ್ ಇದು ಆಯಿತಾ. ಅದು ಜಸ್ಟ್ ಅವರು ಕಾಯ್ತಾ ಇದ್ದಾರಂತೆ ಮಗು, ಆ ಹುಡುಗಿ ಏಜಿಗೆ ಬರಲಿ ಅನ್ನೋದನ್ನೇ ಕಾಯ್ತಾ ಇದ್ದಾರೆ. ಸೊ ದಟ್ ನಾಟ್ ಟೈಮ್ ಮಾಡ್ತೀನಿ, ಮದುವೆ ಆಗ್ತೀನಿ ಅನ್ನೋದೇ ಅವ್ರ ಮನಸ್ಸಲ್ಲಿರೋದು ಆಯಿತಾ. ಖಂಡಿತ ಇದನ್ನು ಶೇರ್ ಮಾಡಿ. ನಾನು ಇನ್ನೇನು ಹೇಳೋದು, ಯಾರಿಗೆ ಸಿಗಬೇಕು ಖಂಡಿತ ಸಿಗುತ್ತೆ ಈ ವಿಡಿಯೋ ಆಯಿತಾ. ಅವ್ರಿಗೆ ಅರ್ಥ ಆಗುತ್ತೆ. ಬೆಳಗ್ಗೆ ವಿಡಿಯೋಲು ನೋಡಿ ಇದೇ ಥರನೇ ಬಂದಿದೆ ಎನರ್ಜಿ, ಈಗಲೂ ಇದೇ ಬರ್ತಾ ಇದೆ ಅಂತಂದರೆ ಇಟ್ಸ್ ವೆರಿ 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 ಡೇಂಜರಸ್ ರೀಡಿಂಗ್ ಇದು. ಇದಕ್ಕೆ ಇವಾಗಲೇ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಪ್ಪ, ಓಕೆನಾ. ಸೊ ಖಂಡಿತ ಶೇರ್ ಮಾಡಿ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೀಜಾಯ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಲವ್ಲಿ ಮೆಂಬರ್ಸ್. ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು.